ಬನ್ನಿ, ಯಾರೆಲ್ಲ ಈ ಹಿಂದೆ ಸ್ನಾನ ಮಾಡಿದ್ದಾರೆ? ಕಾಂಗ್ರೆಸ್ ವರ್ಸಸ್ ಕುಂಭಸ್ಥಾನ. ಜವಾಹರಲಾಲ್ ನೆಹರು ಪ್ರಥಮ ಪ್ರಧಾನಿ, ಮಾಜಿ ಪ್ರಧಾನಿ, 1954ರಲ್ಲಿ ಕುಂಭಸ್ನಾನ ಮಾಡಿದ್ದಾರೆ. ಪ್ರಿಯಾಂಕ್ ವಾದ್ರಾ ಲಾಸ್ಟ್ ಟೈಮ್ ಸಂಸದೆ 2021ರಲ್ಲಿ ಸ್ನಾನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕರ್ನಾಟಕ ಸಿಎಂ ಪತ್ನಿ ಸಮೇತರಾಗಿ ಸ್ನಾನ ಮಾಡಿದ್ದಾರೆ. ಯುಟಿ ಖಾದರ್ ಕರ್ನಾಟಕ ಸ್ಪೀಕರ್, ಸಚಿನ್ ಪೈಲಟ್ ರಾಜಸ್ಥಾನದ ಮಾಜಿ ಡಿಸಿಎಂ, ದಿಗ್ವಿಜಯ್ ಸಿಂಗ್ ಕೇಂದ್ರದ ಮಾಜಿ ಸಚಿವ, ಮಧ್ಯಪ್ರದೇಶ ಮಾಜಿ ಮುಖ್ಯಮಂತ್ರಿ, ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ಕಾಂಗ್ರೆಸ್ಸಿಗ, ಅಜಯ್ ರಾಯ್ ಮೋದಿ ವಿರುದ್ಧ ಸ್ಪರ್ಧೆ ಮಾಡಿದಂತವರು, ಸುಖ್ವಿಂದರ್ ಸಿಂಗ್ ಸುಖು ಹಿಮಾಚಲ ಪ್ರದೇಶ ಸಿಎಂ. ಇವರಿಗೆಲ್ಲ ನೀವೊಂದು ಹೇಳ್ಬೋದಲ್ಲ. ನೀವು ಪ್ರಿಯಾಂಕ್ ಖರ್ಗೆ ಒಂದು ಟ್ವೀಟ್ ಮಾಡಿ. ಪ್ರಿಯಾಂಕ್ ಖರ್ಗೆ, ಮಿಸ್ಟರ್ ಡಿಕೆ ಶಿವಕುಮಾರ್, ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಿ, ಅಲ್ಲಿ ನೀರು ಸರಿ ಇಲ್ಲ, ತಪ್ಪು ಸಂದೇಶ ಕೊಡಬೇಡಿ ತಂದ್ಬಿಟ್ಟು ನಿಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಒಂದು ಟ್ವೀಟ್ ಮಾಡ್ತೀರಾ? ಪ್ರಿಯಾಂಕ್ ಖರ್ಗೆ ಅವರೇ, 60 ಕೋಟಿ ಜನರನ್ನ ನಿಭಾಯಿಸಿದ್ರೆ ಹೆಂಗೆ ರೀ? ಅದು ಕಲೀರಿ. ಹೆಂಗ್ ನಿಭಾಯಿಸಿದ್ರು 60 ಕೋಟಿ ಜನರನ್ನು ಒಂದು ಏರಿಯಾ, ಒಂದು ಜಿಲ್ಲೆಯಲ್ಲಿ? ಈಗ ಬೆಂಗಳೂರು ಎಷ್ಟಪ್ಪ ಜನಸಂಖ್ಯೆ? 1,40,00,000. ಇಲ್ಲಿ 10 ಕೋಟಿ ಜನ ಬಂದ್ರೆ ಏನಾಗಬಹುದು? ಬೆಂಗಳೂರು ಹೆಂಗಾಗಬಹುದು? ಅವತ್ತು ಕಾಲ್ ತುಳಿತ ಆದ ದಿವಸ 15 ಕೋಟಿ ಜನ, ಕೇರಳ, ಕರ್ನಾಟಕ ಮತ್ತು ತಮಿಳುನಾಡಿನ ಎಲ್ಲಾ ಜನಗಳು ಸೇರಿದ್ರೆ ಒಂದು ಜಿಲ್ಲೆಯಲ್ಲಿ ನಿಭಾಯಿಸಿದ್ದೆಂಗೆ? ಈಗಿರುವಂತದ್ದೇನಪ್ಪ ಅಂತಂದ್ರೆ, ನಾವು ಸಣ್ಣ ಪುಟ್ಟ ಮಾಡುವಾಗ ಸಮಸ್ಯೆಗಳು ಉಂಟಾಗತ್ತೆ ರೀ. ಏನು ಹೊಂಚಾಕಿ ಕಾಯ್ತಾ ಇದ್ದದ್ದು, ಓಕೆ, ಕಾಲ್ ತುಳಿತ ಆಗಿದೆ. ಹಾಗಿದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲಿ ಕಾಲ್ ತುಳಿತ ಹಾಗೇ ಇಲ್ವೋ? ಇದು ವಿಚಾರ. ಅದು ಒಂದು ಉದಯಗಿರಿಯಲ್ಲಿ ಒಂದು ಪೋಸ್ಟ್ ಹಾಕಿದಾಗ ಹೆಂಗ್ ಕಲ್ಬಿತ್ತು? ಕಲ್ಬಿದ್ದಾಗ ಕಾನೂನು ಒಂದೇ ರೇ ಅಂತ ಹೇಳುವಂತ ಧೈರ್ಯ ಯಾರಿಗಾದ್ರೂ ಬಂತ? ಅಯ್ಯಯ್ಯೋ, ನೀವಲ್ಲಿಗೆ ಯಾಕೆ ಹೋದ್ರಿ, ಯಾಕೆ ಮಾಡಿದ್ರಿ? ಮಾಧ್ಯಮ ಎಚ್ಚರಿಸಿದ ಕಾರಣಕ್ಕಾಗಿ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಯ್ತು. ಯಾವ ವಿಚಾರದ ಬಗ್ಗೆ ಮಾತಾಡಬೇಕು? ಎಸ್, ಅಫ್ಕೋರ್ಸ್, ನೋಡಿ ಹಿಂಗಿದೆ, ಜಾಗ್ರತೆ ವಹಿಸ್ಕೊಳ್ಳಿ ಅಂತ ಹೇಳೋದು ನಿಮ್ಮ ಜವಾಬ್ದಾರಿ. ಎಂತ ಚರಂಡಿಗಳು, ಓಪನ್ ಚರಂಡಿಗಳು ತೋರಿಸ್ಲಾ? ನಿಮ್ಮ ಕ್ಷೇತ್ರದಲ್ಲಿ ತೋರಿಸ್ಲಾ? ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಲಾ ನಾನು? ಅಲ್ಲಿಯ ನೀರು ಎಷ್ಟು ಶುದ್ಧವಾಗಿದೆ? ಇಷ್ಟೆಲ್ಲ ಅಲ್ಲಿ ಬಿಡಿ, ಪ್ರಯಾಗರಾಜ್ ಬಿಡಿ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಶುದ್ಧವಾದ ನೀರು ಕೊಡ್ತಾ ಇದ್ದೀರಿ? ಮಾಡ್ಲಾ? ಉತ್ತರ ಕೊಡಕ್ಕಾಗಲ್ಲ. ನೆಕ್ಸ್ಟ್, ಇನ್ನು ಮಹಾಕುಂಭಮೇಳ ಟೀಕಿಸ್ತಾ ಇರುವ ಪ್ರತಿಪಕ್ಷಗಳ ವಿರುದ್ಧ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸಿದ್ದಾರೆ. 2013ರಲ್ಲಿ ಕುಂಭಮೇಳ ನಡೆದಾಗಿ ಅಂದಿನ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಕುಂಭ ನಿರ್ವಹಣೆಗೆ ಸಮಯವೇ ಇರಲಿಲ್ಲ, ಸನಾತನಿ ಅಲ್ಲದವರಿಗೆ ಕುಂಭ ನಿರ್ವಹಣೆ ಜವಾಬ್ದಾರಿ ನೀಡಲಾಗಿತ್ತು ಅಂತ ಟೀಕಿಸಿದ್ದಾರೆ. ಅದರ ಬಗ್ಗೆ ತುಂಬಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. किसी ने सच कहा कि महाकुंभ में जिसने जो तलाशा उसको वह मिला, गिद्धों को केवल घास मिली, सुअरों को गंदगी मिली, संवेदनशील लोगों को रिश्तों की खूबसूरत तस्वीर मिली, आस्थावानों को पुण्य मिला, सज्जनों को सज्जनता मिली, गरीबों को रोजगार मिला, अमीरों को धंधा मिला, श्रद्धालुओं को साफ सुथरी व्यवस्था मिली, पर्यटकों को अव्यवस्था मिली, सद्भावना वाले लोगों को जाति रहित व्यवस्था मिली, भक्तों को भगवान मिले। मतलब सबने अपने स्वभाव और चरित्र के अनुसार चीजों को देखा है। ಯೋಗಿ ಆದಿತ್ಯನಾಥ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಕುಂಭಮೇಳದಲ್ಲಿ ಯಾರಿಗೇನೆಲ್ಲ ಕಾಣಿಸ್ತು? ರಣಹದ್ದುಗಳಿಗೆ ಹೆಣ ಕಾಣಿಸ್ತು, ಹಂದಿಗೆ ಹೊಲಸು ಕಾಣಿಸ್ತು, ಭಕ್ತಾದಿಗಳಿಗೆ ಪಾವಿತ್ರ್ಯತೆ ಕಾಣಿಸ್ತು, ಬಡವರಿಗೆ ಕೆಲಸ ಕಾಣಿಸ್ತು, ಶ್ರೀಮಂತ ವ್ಯಾಪಾರಿಗಳಿಗೆ ವ್ಯಾಪಾರ ಕಾಣಿಸ್ತು. ಅದಕ್ಕಿಂತ ಹೆಚ್ಚಾಗಿ ಒಂದು ನೆನಪಿರಲಿ ವೀಕ್ಷಕರೇ, ಪರಮೇಶ್ವರ ಇರೋದೇ ಸ್ಮಶಾನದಲ್ಲಿ. ಈಗ ಪ್ರಶ್ನೆ ಮಾಡ್ತೀರಾ? ಪರಮೇಶ್ವರ ಇರೋದೇ ಸ್ಮಶಾನದಲ್ಲಿ, ಆತನ ತತ್ವವೇ ಸ್ಮಶಾನದಲ್ಲಿರುವಂಥದ್ದು. ಆತ ಹಾವನ್ನ ತಲೆ ಮೇಲೆ ಹೊತ್ಕೊಂಡು ಮೆರಿತಾನೆ, ಗಂಗೆಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರಿತಾನೆ, ಹೆಂಡತಿಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರಿತಾನೆ. ಇರೋದೇ ಸ್ಮಶಾನದಲ್ಲಿ.
ಅಂದ ಹಾಗೆ ಮಲ್ಲಿಕಾರ್ಜುನ ಅಂತಂದ್ರು ಕೂಡ ಈಶ್ವರನೇ. ಮಲ್ಲಿಕಾರ್ಜುನ ಅಂದರೆ ಕೂಡ ಈಶ್ವರನೇ, ಖರ್ಗೆಯವರೇ. ಬನ್ನಿ, ಯಾರೆಲ್ಲ ಈ ಹಿಂದೆ ಸ್ನಾನ ಮಾಡಿದ್ದಾರೆ? ಕಾಂಗ್ರೆಸ್ ವರ್ಸಸ್ ಕುಂಭಸ್ಥಾನ. ಜವಾಹರಲಾಲ್ ನೆಹರು ಪ್ರಥಮ ಪ್ರಧಾನಿ, ಮಾಜಿ ಪ್ರಧಾನಿ, 1954ರಲ್ಲಿ ಕುಂಭಸ್ನಾನ ಮಾಡಿದ್ದಾರೆ. ಪ್ರಿಯಾಂಕ್ ವಾದ್ರಾ ಲಾಸ್ಟ್ ಟೈಮ್ ಸಂಸದೆ 2021ರಲ್ಲಿ ಸ್ನಾನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕರ್ನಾಟಕ ಸಿಎಂ ಪತ್ನಿ ಸಮೇತರಾಗಿ ಸ್ನಾನ ಮಾಡಿದ್ದಾರೆ. ಯುಟಿ ಖಾದರ್ ಕರ್ನಾಟಕ ಸ್ಪೀಕರ್, ಸಚಿನ್ ಪೈಲಟ್ ರಾಜಸ್ಥಾನದ ಮಾಜಿ ಡಿಸಿಎಂ, ದಿಗ್ವಿಜಯ್ ಸಿಂಗ್ ಕೇಂದ್ರದ ಮಾಜಿ ಸಚಿವ, ಮಧ್ಯಪ್ರದೇಶ ಮಾಜಿ ಮುಖ್ಯಮಂತ್ರಿ, ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ಕಾಂಗ್ರೆಸ್ಸಿಗ, ಅಜಯ್ ರಾಯ್ ಮೋದಿ ವಿರುದ್ಧ ಸ್ಪರ್ಧೆ ಮಾಡಿದಂತವರು, ಸುಖ್ವಿಂದರ್ ಸಿಂಗ್ ಸುಖು ಹಿಮಾಚಲ ಪ್ರದೇಶ ಸಿಎಂ. ಇವರಿಗೆಲ್ಲ ನೀವು ಒಂದು ಹೇಳ್ಬೋದಲ್ಲ. ನೀವು ಪ್ರಿಯಾಂಕ್ ಖರ್ಗೆ ಒಂದು ಟ್ವೀಟ್ ಮಾಡಿ. ಪ್ರಿಯಾಂಕ್ ಖರ್ಗೆ, ಮಿಸ್ಟರ್ ಡಿಕೆ ಶಿವಕುಮಾರ್, ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದೀರಿ, ಅಲ್ಲಿ ನೀರು ಸರಿ ಇಲ್ಲ, ತಪ್ಪು ಸಂದೇಶ ಕೊಡಬೇಡಿ ತಂದ್ಬಿಟ್ಟು ನಿಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಒಂದು ಟ್ವೀಟ್ ಮಾಡ್ತೀರಾ? ಪ್ರಿಯಾಂಕ್ ಖರ್ಗೆ ಅವರೇ, 60 ಕೋಟಿ ಜನರನ್ನ ನಿಭಾಯಿಸಿದ್ರೆ ಹೆಂಗೆ ರೀ? ಅದು ಕಲೀರಿ. ಹೆಂಗ್ ನಿಭಾಯಿಸಿದ್ರು 60 ಕೋಟಿ ಜನರನ್ನು ಒಂದು ಏರಿಯಾ, ಒಂದು ಜಿಲ್ಲೆಯಲ್ಲಿ? ಈಗ ಬೆಂಗಳೂರು ಎಷ್ಟಪ್ಪ ಜನಸಂಖ್ಯೆ? 1,40,00,000. ಇಲ್ಲಿ 10 ಕೋಟಿ ಜನ ಬಂದ್ರೆ ಏನಾಗ್ಬೋದು ಬೆಂಗಳೂರು? ಹೆಂಗಾಗ್ಬೋದು? ಅವತ್ತು ಕಾಲ್ ತುಳಿತಾದ ದಿವಸ 15 ಕೋಟಿ ಜನ, ಕೇರಳ, ಕರ್ನಾಟಕ ಮತ್ತು ತಮಿಳುನಾಡಿನ ಎಲ್ಲಾ ಜನಗಳು ಸೇರಿದ್ರೆ ಒಂದು ಜಿಲ್ಲೆಯಲ್ಲಿ ನಿಭಾಯಿಸಿದ್ದೆಂಗೆ? ಈಗಿರುವಂತದ್ದೇನಪ್ಪ ಅಂತಂದ್ರೆ, ನಾವು ಸಣ್ಣ ಪುಟ್ಟ ಮಾಡುವಾಗ ಸಮಸ್ಯೆಗಳು ಉಂಟಾಗತ್ತೆ ರೀ. ಏನು ಹೊಂಚಾಕಿ ಕಾಯ್ತಾ ಇದ್ದದ್ದು, ಓಕೆ, ಕಾಲ್ ತುಳಿತ ಆಗಿದೆ. ಹಾಗಿದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲಿ ಕಾಲ್ ತುಳಿತ ಆಗೇ ಇಲ್ವೋ? ಇದು ವಿಚಾರ. ಅದು ಒಂದು ಉದಯಗಿರಿಯಲ್ಲಿ ಒಂದು ಪೋಸ್ಟ್ ಹಾಕಿದಾಗ ಹೆಂಗ್ ಕಲ್ಬಿತ್ತು? ಕಲ್ಬಿದ್ದಾಗ ಕಾನೂನು ಒಂದೇ ರೇ ಅಂತ ಹೇಳುವಂತ ಧೈರ್ಯ ಯಾರಿಗಾದ್ರೂ ಬಂತ? ಅಯ್ಯಯ್ಯೋ, ನೀವಲ್ಲಿಗೆ ಯಾಕೆ ಹೋದ್ರಿ, ಯಾಕೆ ಮಾಡಿದ್ರಿ? ಮಾಧ್ಯಮ ಎಚ್ಚರಿಸಿದ ಕಾರಣಕ್ಕಾಗಿ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಯ್ತು. ಯಾವ ವಿಚಾರದ ಬಗ್ಗೆ ಮಾತಾಡಬೇಕು? ಎಸ್, ಅಫ್ಕೋರ್ಸ್, ನೋಡಿ ಹಿಂಗಿದೆ, ಜಾಗ್ರತೆ ವಹಿಸ್ಕೊಳ್ಳಿ ಅಂತ ಹೇಳೋದು ನಿಮ್ಮ ಜವಾಬ್ದಾರಿ. ಎಂತ ಚರಂಡಿಗಳು, ಓಪನ್ ಚರಂಡಿಗಳು ತೋರಿಸ್ಲಾ? ನಿಮ್ಮ ಕ್ಷೇತ್ರದಲ್ಲಿ ತೋರಿಸ್ಲಾ? ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡ್ಲಾ ನಾನು? ಅಲ್ಲಿಯ ನೀರು ಎಷ್ಟು ಶುದ್ಧವಾಗಿದೆ? ಇಷ್ಟೆಲ್ಲ ಅಲ್ಲಿ ಬಿಡಿ, ಪ್ರಯಾಗರಾಜ್ ಬಿಡಿ, ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಶುದ್ಧವಾದ ನೀರು ಕೊಡ್ತಾ ಇದ್ರಿ? ಮಾಡ್ಲಾ? ಉತ್ತರ ಕೊಡಕ್ಕಾಗಲ್ಲ. ನೆಕ್ಸ್ಟ್, ಇನ್ನು ಮಹಾಕುಂಭಮೇಳ ಟೀಕಿಸ್ತಾ ಇರುವ ಪ್ರತಿಪಕ್ಷಗಳ ವಿರುದ್ಧ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸಿದ್ದಾರೆ. 2013ರಲ್ಲಿ ಕುಂಭಮೇಳ ನಡೆದಾಗಿ ಅಂದಿನ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಕುಂಭ ನಿರ್ವಹಣೆಗೆ ಸಮಯವೇ ಇರಲಿಲ್ಲ, ಸನಾತನಿ ಅಲ್ಲದವರಿಗೆ ಕುಂಭ ನಿರ್ವಹಣೆ ಜವಾಬ್ದಾರಿ ನೀಡಲಾಗಿತ್ತು ಅಂತ ಟೀಕಿಸಿದ್ದಾರೆ. ಅದರ ಬಗ್ಗೆ ತುಂಬಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. किसी ने सच कहा कि महाकुंभ में जिसने जो तलाशा उसको वह मिला, गिद्धों को केवल लाश मिली, सुअरों को गंदगी मिली, संवेदनशील लोगों को रिश्तों की खूबसूरत तस्वीर मिली, आस्थावानों को पुण्य मिला, सज्जनों को सज्जनता मिली, गरीबों को रोजगार मिला, अमीरों को धंधा मिला, श्रद्धालुओं को साफ सुथरी व्यवस्था मिली, पर्यटकों को अव्यवस्था मिली, सद्भावना वाले लोगों को जाति रहित व्यवस्था मिली, भक्तों को भगवान मिले। मतलब सबने अपने स्वभाव और चरित्र के अनुसार चीजों को देखा है। ಯೋಗಿ ಆದಿತ್ಯನಾಥ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಕುಂಭಮೇಳದಲ್ಲಿ ಯಾರಿಗೇನೆಲ್ಲ ಕಾಣಿಸ್ತು? ರಣಹದ್ದುಗಳಿಗೆ ಹೆಣ ಕಾಣಿಸ್ತು, ಹಂದಿಗೆ ಹೊಲಸು ಕಾಣಿಸ್ತು, ಭಕ್ತಾದಿಗಳಿಗೆ ಪಾವಿತ್ರ್ಯತೆ ಕಾಣಿಸ್ತು, ಬಡವರಿಗೆ ಕೆಲಸ ಕಾಣಿಸ್ತು, ಶ್ರೀಮಂತ ವ್ಯಾಪಾರಿಗಳಿಗೆ ವ್ಯಾಪಾರ ಕಾಣಿಸ್ತು. ಅದಕ್ಕಿಂತ ಹೆಚ್ಚಾಗಿ ಒಂದು ನೆನಪಿರಲಿ ವೀಕ್ಷಕರೇ, ಪರಮೇಶ್ವರ ಇರೋದೇ ಸ್ಮಶಾನದಲ್ಲಿ. ಈಗ ಪ್ರಶ್ನೆ ಮಾಡ್ತೀರಾ? ಪರಮೇಶ್ವರ ಇರೋದೇ ಸ್ಮಶಾನದಲ್ಲಿ. ಆತನ
ತತ್ವವೇ ಸ್ಮಶಾನದಲ್ಲಿರುವಂಥದ್ದು. ಆತ ಹಾವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೀತಾನೆ, ಗಂಗೆಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರೀತಾನೆ, ಹೆಂಡತಿಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರೀತಾನೆ, ಇರೋದೇ ಸ್ಮಶಾನದಲ್ಲಿ. ಅಂದ ಹಾಗೆ ಮಲ್ಲಿಕಾರ್ಜುನ ಅಂತಂದ್ರೂ ಕೂಡ ಈಶ್ವರನೇ. ಮಲ್ಲಿಕಾರ್ಜುನ ಅಂದರೆ ಕೂಡ ಈಶ್ವರನೇ.